ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನೆನ್ನೆ ಅದು ರಿಯಾಕ್ಟ್ ಮಾಡಿದೆ. ನನಗೆ ಗೊತ್ತಾಯ್ತ್ರಿ. ಒಂದ್ ನಿಮಿಷ ಪೊಲೀಸ್ ಇಲಾಖೆ ಇರೋದಕ್ಕೆ ಒಂದ್ ನಿಮಿಷಕ್ಕೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಸಿಬ್ಬಂದಿ ಮೇಲೆ ಆದ್ರೆ ಅವ್ರ ಹೈಯರ್ ಅಧಿಕಾರಿಗಳು ಮಾಡ್ತಾರೆ. ಸಿಬ್ಬಂದಿನೇ ಅಂತಿಮನ? ಈಗ ನನಗ್ ಗೊತ್ತಿಲ್ಲ, ಮಾಧ್ಯಮದವ್ರು ಹೇಳಿದ್ರು ಉದಯ್ ಗನ್ಮ್ಯಾನ್ಗೂ ದರ್ಶನ್ ಜೊತೆನಲ್ಲಿ ಬಂದಿದ್ದಂಥ ಖಾಸಗಿ ಗನ್ಮ್ಯಾನ್ಗೂ ಸ್ವಲ್ಪ ಕ್ಲಾಶ್ ಆಗಿದೆ ಅಂತ. ಅದು ನಾವು ಅದು ಎಷ್ಟರ ಮಟ್ಟಿಗೆ ಆಗಿತ್ತು, ಯಾರು ಕಾಣ್ರು, ಅದು ಏನು ಅಂತ ವಿಚಾರ ನಮ್ಗೆ ಗೊತ್ತಿಲ್ಲ. ಅವ್ರ ಸ್ನೇಹಿತರ ಅಥವಾ ಪರಸ್ಪರ ಏನಕ್ಕಾಗಿತ್ತು ಅಂತ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು, ಕಂಪ್ಲೇಂಟ್ ತಗೋತಾರೆ, ಅದನ್ನ ಎನ್ಕ್ವೈರಿ ಮಾಡ್ತಾರೆ. ಬೈಚಾನ್ ನೋಡ್ರಿ, ಈಗ ನೀವೇ ನಿಮ್ಮ ಸ್ನೇಹಿತರು ನಿಮ್ಮ ಊರಲ್ಲಿ ಯಾರು ಕಂಪ್ಲೇಂಟ್ ಕೊಟ್ರೆ ಸರ್ ರಾಜಿ ಮಾಡಿ ಅಂತೀರಾ? ರಾಜಿ ಮಾಡಿ ಅಂತ ಹೇಳಲ್ವೇನ್ರಿ? ಸಣ್ಣ ಪುಟ್ಟದಾರು ಮಾಡ್ತಿರೋ ಇಲ್ವೋ ಹೇಳ್ತಿರಲ್ವ? ಅವಾಗ ನೋಡಪ್ಪ ಅದೇನು ತೀರಾ ಅತಿ ಆದರೆ ತಗೊಳ್ಳಿ, ಇಲ್ಲ ಅಂದ್ರೆ ಸಣ್ಣ ಪುಟ್ಟ ರಾಜಿ ಆಗೋದ್ರೆ ರಾಜಿ ಮಾಡೋದು. ಹಂಗೆ ಯಾರಾದರೂ ಹೇಳಿದಾರೋ ಏನೋ ಗೊತ್ತಿಲ್ಲ. ಸೊ ಇಬ್ರು ರಾಜಿ ಆದರೆ ಕ್ಲಾಶ್ ಆಗಿರೋರು ಓಕೆ, ಇಲ್ಲ ಇಬ್ರು ಕೇಸೇ ಆಗಬೇಕು ಅಂದ್ರೆ ಕೇಸ್ ತಗೋತಾರೆ, ತನಿಖೆ ಮಾಡಿ. ನೆನ್ನೆ ಅದು ರಿಯಾಕ್ಟ್ ಮಾಡಿದೆ. ನನಗೆ ಗೊತ್ತಾಯ್ತ್ರಿ. ಒಂದ್ ನಿಮಿಷ ಪೊಲೀಸ್ ಇಲಾಖೆ ಇರೋದಕ್ಕೆ ಒಂದ್ ನಿಮಿಷಕ್ಕೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಸಿಬ್ಬಂದಿ ಮೇಲೆ ಆದ್ರೆ ಅವ್ರ ಹೈಯರ್ ಅಧಿಕಾರಿಗಳು ಮಾಡ್ತಾರೆ. ಸಿಬ್ಬಂದಿನೇ ಅಂತಿಮನ? ಈಗ ನನಗ್ ಗೊತ್ತಿಲ್ಲ, ಮಾಧ್ಯಮದವ್ರು ಹೇಳಿದ್ರು ಉದಯ್ ಗನ್ಮ್ಯಾನ್ಗೂ ದರ್ಶನ್ ಜೊತೆನಲ್ಲಿ ಬಂದಿದ್ದಂಥ ಖಾಸಗಿ ಗನ್ಮ್ಯಾನ್ಗೂ ಸ್ವಲ್ಪ ಕ್ಲಾಶ್ ಆಗಿದೆ ಅಂತ. ಅದು ನಾವು ಅದು ಎಷ್ಟರ ಮಟ್ಟಿಗೆ ಆಗಿತ್ತು, ಯಾರು ಕಾಣ್ರು, ಅದು ಏನು ಅಂತ ವಿಚಾರ ನಮ್ಗೆ ಗೊತ್ತಿಲ್ಲ. ಅವ್ರ ಸ್ನೇಹಿತರ ಅಥವಾ ಪರಸ್ಪರ ಏನಕ್ಕಾಗಿತ್ತು ಅಂತ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು, ಕಂಪ್ಲೇಂಟ್ ತಗೋತಾರೆ, ಅದನ್ನ ಎನ್ಕ್ವೈರಿ ಮಾಡ್ತಾರೆ. ಬೈಚಾನ್ ನೋಡ್ರಿ, ಈಗ ನೀವೇ ನಿಮ್ಮ ಸ್ನೇಹಿತರು ನಿಮ್ಮ ಊರಲ್ಲಿ ಯಾರು ಕಂಪ್ಲೇಂಟ್ ಕೊಟ್ರೆ ಸರ್ ರಾಜಿ ಮಾಡಿ ಅಂತೀರಾ? ರಾಜಿ ಮಾಡಿ ಅಂತ ಹೇಳಲ್ವೇನ್ರಿ? ಸಣ್ಣ ಪುಟ್ಟದಾರು ಮಾಡ್ತಿರೋ ಇಲ್ವೋ ಹೇಳ್ತಿರಲ್ವ? ಅವಾಗ ನೋಡಪ್ಪ ಅದೇನು ತೀರಾ ಅತಿ ಆದರೆ ತಗೊಳ್ಳಿ, ಇಲ್ಲ ಅಂದ್ರೆ ಸಣ್ಣ ಪುಟ್ಟ ರಾಜಿ ಆಗೋದ್ರೆ ರಾಜಿ ಮಾಡೋದು. ಹಂಗೆ ಯಾರಾದರೂ ಹೇಳಿದಾರೋ ಏನೋ ಗೊತ್ತಿಲ್ಲ. ಸೊ ಇಬ್ರು ರಾಜಿ ಆದರೆ ಕ್ಲಾಶ್ ಆಗಿರೋರು ಓಕೆ, ಇಲ್ಲ ಇಬ್ರು ಕೇಸೇ ಆಗಬೇಕು ಅಂದ್ರೆ ಕೇಸ್ ತಗೋತಾರೆ, ತನಿಖೆ ಮಾಡಿ. ನೆನ್ನೆ ಅದು ರಿಯಾಕ್ಟ್ ಮಾಡಿದೆ. ನನಗೆ ಗೊತ್ತಾಯ್ತ್ರಿ. ಒಂದ್ ನಿಮಿಷ ಪೊಲೀಸ್ ಇಲಾಖೆ ಇರೋದಕ್ಕೆ ಒಂದ್ ನಿಮಿಷಕ್ಕೆ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಸಿಬ್ಬಂದಿ ಮೇಲೆ ಆದ್ರೆ ಅವ್ರ ಹೈಯರ್ ಅಧಿಕಾರಿಗಳು ಮಾಡ್ತಾರೆ. ಸಿಬ್ಬಂದಿನೇ ಅಂತಿಮನ? ಈಗ ನನಗ್ ಗೊತ್ತಿಲ್ಲ, ಮಾಧ್ಯಮದವ್ರು ಹೇಳಿದ್ರು ಉದಯ್ ಗನ್ಮ್ಯಾನ್ಗೂ ದರ್ಶನ್ ಜೊತೆನಲ್ಲಿ ಬಂದಿದ್ದಂಥ ಖಾಸಗಿ ಗನ್ಮ್ಯಾನ್ಗೂ ಸ್ವಲ್ಪ ಕ್ಲಾಶ್ ಆಗಿದೆ ಅಂತ. ಅದು ನಾವು ಅದು ಎಷ್ಟರ ಮಟ್ಟಿಗೆ ಆಗಿತ್ತು, ಯಾರು ಕಾಣ್ರು, ಅದು ಏನು ಅಂತ ವಿಚಾರ ನಮ್ಗೆ ಗೊತ್ತಿಲ್ಲ. ಅವ್ರ ಸ್ನೇಹಿತರ ಅಥವಾ ಪರಸ್ಪರ ಏನಕ್ಕಾಗಿತ್ತು ಅಂತ. ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು, ಕಂಪ್ಲೇಂಟ್ ತಗೋತಾರೆ, ಅದನ್ನ ಎನ್ಕ್ವೈರಿ ಮಾಡ್ತಾರೆ. ಬೈಚಾನ್ ನೋಡ್ರಿ, ಈಗ ನೀವೇ ನಿಮ್ಮ ಸ್ನೇಹಿತರು ನಿಮ್ಮ ಊರಲ್ಲಿ ಯಾರು ಕಂಪ್ಲೇಂಟ್ ಕೊಟ್ರೆ ಸರ್ ರಾಜಿ ಮಾಡಿ ಅಂತೀರಾ? ರಾಜಿ ಮಾಡಿ ಅಂತ ಹೇಳಲ್ವೇನ್ರಿ? ಸಣ್ಣ ಪುಟ್ಟದಾರು ಮಾಡ್ತಿರೋ ಇಲ್ವೋ ಹೇಳ್ತಿರಲ್ವ? ಅವಾಗ ನೋಡಪ್ಪ ಅದೇನು ತೀರಾ ಅತಿ ಆದರೆ ತಗೊಳ್ಳಿ, ಇಲ್ಲ ಅಂದ್ರೆ ಸಣ್ಣ ಪುಟ್ಟ ರಾಜಿ ಆಗೋದ್ರೆ ರಾಜಿ ಮಾಡೋದು. ಹಂಗೆ ಯಾರಾದರೂ ಹೇಳಿದಾರೋ ಏನೋ ಗೊತ್ತಿಲ್ಲ. ಸೊ ಇಬ್ರು ರಾಜಿ ಆದರೆ ಕ್ಲಾಶ್ ಆಗಿರೋರು ಓಕೆ, ಇಲ್ಲ ಇಬ್ರು ಕೇಸೇ ಆಗಬೇಕು ಅಂದ್ರೆ ಕೇಸ್ ತಗೋತಾರೆ, ತನಿಖೆ ಮಾಡಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.